ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಆದಿಗಂತೂ ಭಾಗ್ಯನ ಮೇಲೆ ತುಂಬಾ ನಂಬಿಕೆ ಬಂದಿರುತ್ತೆ. ಹಾಗೆ ಇಲ್ಲಿ ನಮ್ಮ ಆಸ್ತಿ ಎಲ್ಲ ಕೊಡಲ್ಲ ಅಂತ ಹೇಳಿದ್ರು ಅವಳು ಅಷ್ಟು ಖುಷಿಯಿಂದ ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳು ದುಡ್ಡಿಗೆ ಆಸೆ ಪಡಲ್ಲ ಅಂತ ನಂಗೆ ಅನ್ಸ್ತಿದೆ. ಹಾಗಾಗಿ ನಂಗೆ ಈ ಮದ್ವೆ ನಿಲ್ಸ್ಬೇಕೋ ಬೇಡವೋ ಅಂತ ನಂಗೆ ಗೊಂದಲ ಆಗ್ತಿದೆ. ಅದಕ್ಕೋಸ್ಕರ ನಾನು ಏನು ಮಾತಾಡುವಂತ ಪರಿಸ್ಥಿತಿ ನಾನಿಲ್ಲ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟೋಗ್ತಾರೆ. ಆದಿ ಮಾತ್ ಕೇಳಿ ಮೀನಾಕ್ಷಿ ಹಾಗೂ ಕನಿಕಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಏನತ್ತೆ ಬ್ರೋ ಈಗ ಹೇಳ್ಬಿಟ್ನಲ್ಲ, ನಾನೆಲ್ಲೋ ಅಣ್ಣನೇ ಮುಂದೆ ನಿಂತು ಮದ್ವೆ ನಾನ್ ನಿಲ್ಲಿಸ್ತಾನೆ ಅಂತ ನಾನ್ ಧೈರ್ಯವಾಗಿದೆ. ಇವಾಗ ನೋಡಿದ್ರೆ ಆ ಭಾಗ್ಯ ದುಡ್ಡುಗೆ ಆಸೆ ಪಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದಾನಲ್ಲ. ನಾ ಯಾಕೆ ಆದಿಬ್ರೋಗೆ ಆ ಭಾಗ್ಯನ್ ಮೆಂಟಾಲಿಟಿನೇ ಅರ್ಥ ಆಗ್ತಿಲ್ವಲ್ಲ. ನನ್ಗಂತೂ ಸಾಕಾಗೋಗಿದೆ. ಈ ಮದ್ವೆ ನಿಲ್ಲತ್ತೆ ಅಂತ ನಾನ್ ವೇಟ್ ಮಾಡ್ತಿದ್ರೆ ಇಲ್ಲಿ ನೋಡಿದ್ರೆ ಇನ್ನೇನೋ ತಾಳಿ ಕಟ್ಬೇಕು ಆ ಹಂತದವರೆಗೂ ಮದ್ವೆ ಬಂದೇ ಬಿಟ್ಟಿದೆ ಅಂತ ಕನಿಕಾ ಟೆನ್ಷನ್ ಮಾಡ್ಕೊಂಡು ಹೇಳ್ತಾರೆ. ಕನಿಕಾ ನೀನ್ ತಲೆ ಕೆಡ್ಸ್ಕೊಬೇಡ, ಆದಿ ಈ ಮದ್ವೆ ನಿಲ್ಸಿಲ್ಲ ಅಂದ್ರೆ ಏನು, ನಾನು ನಿಮ್ಮತ್ತೆ ಈ ಮನೆ ಒಳ್ಳೇದಕ್ಕೋಸ್ಕರ ನಾನು ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸ್ತೀನಿ. ಈಗಿನ್ನು ಬರೀ ವರ ಪೂಜೆ ಆಗಿರೋದಷ್ಟೇ, ಇನ್ನು ಬಳೆ ಶಾಸ್ತ್ರ ಇದೆ. ಬಳೆ ಶಾಸ್ತ್ರದಲ್ಲಿ ಅವಳಿಗೆ ಯಾವ ತರ ಅವಮಾನ ಮಾಡ್ತೀನಿ ಅಂದ್ರೆ ಅವಳಿಗೇನೆ ಒಂಥರ ಆಗಿ ಈ ಮದ್ವೆನೆ ಬೇಡ, ಎಲ್ಲದಕ್ಕೂ ನಮ್ಮನ್ನ ತಡಿತಿದಾರೆ ಅಂತ ಅವ್ರನ್ನೇ ಮದ್ವೆನ ಕ್ಯಾನ್ಸಲ್ ಅಂತ ಹೋಗ್ಬೇಕು ಹಾಗ್ ಮಾಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ಅವ್ರು ಹೇಳ್ತಾರೆ. ಸರಿಯತ್ತೆ ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಈ ಮದ್ವೆ ನಿಲ್ಬೇಕು. ಆ ಪೂಜಾ ಯಾವ್ದೇ ಕಾರಣಕ್ಕೂ ನಮ್ಮನೆಗೆ ಸೊಸೆಯಾಗಿ ಬರ್ಬಾರ್ದು ಅಂತ ಹೇಳಿ ಕನಿಕಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಭಾಗ್ಯ ತಂಗಿ ಮದ್ವೆ ಅಂತ ಹೇಳಿ ಖುಷಿಯಾಗಿದೆ ಅಲ್ವಾ, ಆ ಖುಷಿನೇ ನಾನು ನಿನ್ನಿಂದ ಕಿತ್ಕೋತೀನಿ. ನಿಂಗೆ ಏನ್ ಮಾಡ್ತೀನಿ ನೋಡ್ಕೋ. ಬಳೆ ಶಾಸ್ತ್ರದಲ್ಲಿ ತಂಗಿಗೆ ಚೆನ್ನಾಗಿ ರೆಡಿ ಮಾಡಿ ಖುಷಿಯಾಗಿರ್ಬೇಕು ಅಂತ ನೀನು ಅನ್ಕೊಂಡಿದ್ಯಾ ಅಲ್ವಾ, ಆ ಖುಷಿನೇ ನಿನ್ನಿಂದ ನಾನ್ ಕಿತ್ಕೋತೀನಿ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ಅವರು ಭಾಗ್ಯನ ನೆನ್ಪಿಸ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ. ಆ ಕಡೆ ಕುಸುಮ ಅವರು ಭಾಗ್ಯನ ಮಾತಾಡ್ಸ್ತಿರ್ತಾರೆ. ಏನ್ ಭಾಗ್ಯ ಆ ಮೀನಾಕ್ಷಿ ಅವ್ರಿಗೆ ಹೇಳ್ದ ನಮ್ ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ನಾವು ಮದುವೆ ಮಾಡೋದು ಅಂತ ಹೇಳ್ದ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯನ ಕೇಳ್ತಿರ್ತಾರೆ. ಅಶೋತೆ ಏನಂತ ಹೇಳಿ ನಾನ್ ಹೋಗಿ ಮಾತಾಡ್ತೆ, ಆದ್ರೆ ಅವರು ನಮ್ಮ ಮಾತಿಗೆ ಒಪ್ಕೋತಿಲ್ಲ. ಮಾತೆತ್ತಿದ್ರೆ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿರ್ತಾರೆ. ನನ್ ಮಾತಿಗೆ ಅವರು ಒಪ್ಪಿಗೆನೆ ಕೊಡ್ಲಿಲ್ಲ ಅಂತ ಇಲ್ಲಿ ಭಾಗ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ. ಏನ್ ಭಾಗ್ಯ ನಿನ್ ತರ ಹೋಗಿ ಮೆತ್ತೆಗೆ ನಮ್ ಶಾಸ್ತ್ರ ಸಂಪ್ರದಾಯ ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಒಪ್ಕೋತಾರೆ, ನನ್ ತರ ದಬಾಯಿಸ್ ಕೇಳ್ಬೇಕು ನೀನು. ಈಗೇನೋ ನಾನ್ ಹೋಗ್ ಮಾತಾಡ್ಲಾ ಅಥವಾ ನೀನೇನಾದ್ರೂ ಹೋಗ್ ಮಾತಾಡ್ತೀಯಾ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಿರ್ತಾರೆ. ಅಶೋತೆ ಮದ್ವೆ ಟೈಮ್ ಬಂದಿದೆ, ಹಾಗೆ ಎಲ್ಲರೂ ಇನ್ನೇನೋ ಮದ್ವೆ ಆಗುತ್ತೆ ಅಂತ ಖುಷಿಯಾಗಿದ್ದಾರೆ, ನೀವ್ ಹೋಗ್ ಮಾತಾಡಿ ಅವ್ರು ಏನೋ ಅನ್ಕೊಳ್ಳೋದು ಅದ್ರಿಂದ ಇನ್ನೊಂದ್ ತೊಂದ್ರೆ ಆಗೋದು ಬೇಡ ಅಂತ ಕುಸುಮ ಅವ್ರು ಹೇಳ್ತಾರೆ. ಸರಿ ಭಾಗ್ಯ ಒಂದ್ ಕೆಲ್ಸ ಮಾಡು, ನಿಂಗೆ ಮೀನಾಕ್ಷಿ ಜೊತೆ ಮಾತಾಡಕ್ ಆಗಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ಬಿಡು, ಕಾಮತ್ ಅವ್ರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡು. ಹೇಗಿದ್ರು ಅವರು ನಿನ್ನ ತುಂಬಾ ಪ್ರೀತಿಯಿಂದ ಮಗ್ಳ ತರ ಮಾತಾಡ್ತಾರೆ. ಅವ್ರ ಹತ್ರ ನಿಂಗೇನೆ ಕಷ್ಟ ಇದ್ರು ಹೇಳ್ಕೊ, ಈ ತರ ಹೇಳು. ಯಾವತ್ತಿದ್ರು ಹೆಣ್ಣನ್ ಕಡೆ ಶಾಸ್ತ್ರ ಏನಿದೆ ಅದನ್ನೇ ಮಾಡ್ತೀವಿ, ಗಂಡನ್ ಕಡೆಯವರು ಅಂತ ಹೇಳಿ ತುಂಬಾ ಭೇದ ಭಾವ ಮಾಡ್ತಿದ್ದಾರೆ. ಹಾಗೆ ಅವ್ನಿದಾನಲ್ಲ ಅವನು ಆ ಇವೆಂಟ್ ಅದೇನೋ ಮ್ಯಾನೇಜರ್ ಅಂತ ಬಂದಿದ್ದಾನಲ್ಲ, ಅವ್ನ್ಗೂ ಸ್ವಲ್ಪ ಬುದ್ಧಿ ಹೇಳಕ್ ಹೇಳು. ಮಾತೆತ್ತಿದ್ರೆ ನನ್ ತಲೆ ಇಡ್ಲಿ ಅಂತ ಹೇಳಿ ಯಾವಾಗ್ಲೂ ಮುಂದೆ ಬಂದ್ಬಿಡ್ತಾನೆ. ಅವ್ನ್ ನೋಡಿದ್ರೆ ನನ್ಗಂತೂ ಎಷ್ಟು ಕೋಪ ಬರುತ್ತೆ ಅಂದ್ರೆ ತೆಗ್ದು ಹೊಡ್ದೆ ಬಿಡೋಣ ಅಂತ ಅಷ್ಟು ಕೋಪ ಬರುತ್ತೆ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಸರಿಯತ್ತೆ ಕಾಮತ್ ಮಾವ ಎಲ್ಲರೂ ಸಿಕ್ತಾಗ ನಾನ್ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ವಿಚಾರಿಸ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ ಹೋಗಿ ಪೂಜನ ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡ್ಬಿಟ್ಟು ಕರ್ಕೊಂಡ್ ಬಾ, ಹಾಗೆ ಒಂದ್ ತಟ್ಟೆಲಿ ಹೂವ ಮತ್ತೆ ಪೂಜಾ ಸಾಮಗ್ರಿಗಳನ್ನ ಎಲ್ಲಾ ತಗೋಬಾ ಅಂತ ಇಲ್ಲಿ ಕುಸುಮ ಹೇಳ್ತಿರ್ತಾರೆ. ಹಾ ಅತ್ತೆ ಸರಿ ಆಯ್ತು ತರ್ತೀನಿ ಅಂತ ಭಾಗ್ಯ ಹೋಗ್ತಾರೆ. ಒಂದ್ ನಿಮಿಷ ಭಾಗ್ಯ ನಿಂತ್ಕೋ, ಏನಿದ್ರು ನೀನೇನೇ ತಂದ್ರು ಪೂಜಾ ಸಾಮಗ್ರಿ ತಂದ್ರು ನಾವ್ ತಂದಿರೋ ತಟ್ಟೆಲೆ ತರ್ಬೇಕು. ಅವ್ರು ಹೇಳಿದ್ರು ಅಂತ ಇಷ್ಟ ಬಂದಂಗೆ ಯಾವ್ಯಾವ ತಟ್ಟೆಲೋ ತರ್ಬೇಡ, ನಮ್ ಮನೆಯಿಂದ ಏನ್ ತಂದಿದೀವಲ್ಲ ಅದೇ ತಟ್ಟೆಲ್ ತಗೊಂಬಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಸರಿಯತ್ತೆ ಅಂತ ಹೇಳಿ ಭಾಗ್ಯ ಹೋಗ್ತಾರೆ. ಆ ಕಡೆ ತಾಂಡವ್ಗಂತೂ ಇವತ್ತು ಭಾಗ್ಯ ತಂಗಿ ಪೂಜಾ ಮದ್ವೆ ಆಗ್ತಿರತ್ತೆ ಅಂತ ವಿಷಯ ಗೊತ್ತಾಗಿರುತ್ತೆ. ಹಾಗಾಗಿ ಇಲ್ಲಿ ಮದ್ವೆ ನಡೆಸೋದಕ್ಕೆ ಅಂತ ಬರ್ತಾರೆ. ಮದ್ವೆ ಮಂಟಪಕ್ಕೆ ಕಾರಲ್ಲಿ ಒಬ್ರೆ ಬಂದಿರ್ತಾರೆ. ಆಚೆ ಬರ್ತಿದಂಗೆ ಅಲ್ಲಿ ಕಿಶನ್ ವೆಡ್ಸ್ ಪೂಜಾ ಅಂತ ಇರೋದನ್ನ ನೋಡಿ ತುಂಬಾ ಹೊಟ್ಟೆ ಹೊರ್ಕೋತಿದ್ದಾರೆ. ಓ ಭಾಗ್ಯ ಏನು ಇಷ್ಟ್ ಚೆನ್ನಾಗಿ ನಿನ್ ತಂಗಿ ಮದ್ವೆ ಮಾಡ್ತಿದ್ಯಾ, ಹೇಗೆ ನೀನು ನಿನ್ ತಂಗಿ ಮದ್ವೆ ಮಾಡ್ತೀಯಾ ಅಂತ ನಾನೇ ನೋಡ್ಬಿಡ್ತೀನಿ. ಈ ಮದ್ವೆ ಮಾಡಿಸ್ತಿರೋದೆ ಅವ್ರ ಹತ್ರ ಇರೋ ದುಡ್ಡು ಮತ್ತೆ ಆಸ್ತಿಗೋಸ್ಕರ. ಈ ಮದ್ವೆ ಹಾದಿ ಹೇಗ್ ನಡೀತೋ ನಾನೇ ನೋಡ್ತೀನಿ. ನಾನು ಕಾಲಿಟ್ಟಿದ್ದೀನಿ ಅಂದ್ಮೇಲೆ ಈ ಮದ್ವೆ ನಿಂತೇ ನಿಲ್ಲುತ್ತೆ ಅಂತ ಇಲ್ಲಿ ತಾಂಡವ್ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಕಲ್ಯಾಣ ಮಂಟಪದೊಳಗಡೆ ಹೋಗ್ತಾ ಇರ್ತಾರೆ. ಆ ಕಡೆ ಭಾಗ್ಯ ಮಾತ್ರ ಪೂಜಾಗೆ ಚೆನ್ನಾಗಿ ರೆಡಿಯಾಗಿ ಸರಿ ಪೂಜಾ ಅವ್ರು ಹೇಳಿರೋ ಸಮಯಕ್ಕೆ ಸರಿಯಾಗಿ ಬಂದ್ಬಿಡು, ನಾನು ಸ್ವಲ್ಪ ಹೂವು ಮತ್ತೆ ಪೂಜಾ ಸಾಮಗ್ರಿಗಳನ್ನ ಎಲ್ಲಾ ತಗೊಂಡ್ ಹೋಗ್ತಿರ್ತೀನಿ, ಆಮೇಲೆ ಸುಂದ್ರಕ್ಕ ಬರ್ತಾರೆ ಅವ್ರ ಜೊತೆ ಬಂದ್ಬಿಡು ಅಂತ ಹೇಳಿ ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಭಾಗ್ಯ ಬರ್ತಿರ್ತಾರೆ. ಇಲ್ಲಿ ತಾಂಡವ್ ಮಾತ್ರ ಎಲ್ಲಿದ್ದಾರೆ ಆ ಭಾಗ್ಯ, ಈ ಮದ್ವೆ ನಿಲ್ಸ್ಲೇಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಬರ್ತಿದ್ರೆ ಅದನ್ನ ಭಾಗ್ಯ ನೋಡ್ಬಿಡ್ತಾರೆ. ತಾಂಡವ್ ಬರ್ತಿರೋದ್ ನೋಡಿ ಭಾಗ್ಯಂಗಂತೂ ತುಂಬಾ ಶಾಕ್ ಆಗುತ್ತೆ. ಅಶೋದೇವ್ರೆ ತಾಂಡವ್ ಅವರು ಇಲ್ಲಿ ಯಾಕೆ ಬಂದ್ರು, ಇವ್ರಿಗೆ ಯಾರು ಹೇಳಿದ್ರು ಇವತ್ತು ಪೂಜನ್ ಮದ್ವೆ ಇದೆ ಅಂತ, ಇವ್ರು ಬಂದಿದ್ದಾರೆ ಅಂದ್ರೆ ಏನಾದ್ರು ತೊಂದ್ರೆ ಮಾಡಕ್ಕೆ ಬಂದಿರ್ತಾರೆ. ನನ್ ಏನ್ ಮಾಡ್ಲಿ ಈಗ, ಇವ್ರಂತೂ ನನ್ ಮಾತ್ ಕೇಳೋದೇ ಇಲ್ಲ. ಅತ್ತೆ ಒಂದ್ ವಿಷಯ ಇವ್ರು ಬಂದಿದ್ದಾರೆ ಅಂತ ತಿಳಿಸ್ಲೇಬೇಕು ಅಂತ ಇಲ್ಲಿ ಭಾಗ್ಯ ಮನ್ಸಲ್ಲೇ ಅನ್ಕೋತಿರ್ತಾರೆ. ಆ ಕಡೆ ಕುಸುಮ ಅವ್ರಂತೂ ತಾಂಡವ್ ಬಂದಿರೋದ್ ನೋಡಿ ತುಂಬಾ ಕೋಪ ಮಾಡ್ಕೋಬಿಡ್ತಾರೆ. ಈ ಪಾಪಿ ಯಾಕೆ ಇಲ್ಲಿ ಬಂದ, ಮಾಡ್ತೀನಿ ಇವ್ರಿಗೆ ಅಂತ ಹೇಳಿ ಅಲ್ಲೇ ಇದ್ದಂತ ಒಂದು ಕೋಲನ್ನ ಕೈಯಲ್ಲಿ ಇಟ್ಕೋತಾರೆ. ಕೈಯಲ್ಲಿ ಇಟ್ಕೊಂಡು ಏ ಪಾಪಿ ಯಾಕೋ ಬಂದಿದ್ಯಾ ನಿನ್ನೆಲೆ, ಇನ್ನು ಏನ್ ಮನೆ ಹಾಳ್ ಕೆಲ್ಸ ಮಾಡ್ಬೇಕು ಅಂತ ನೀನ್ ಬಂದಿದ್ಯಾ ಅಂತ ಕುಸುಮ ಅವರು ತಾಂಡವ್ಗೆ ಬೈತಿರ್ತಾರೆ. ಹಲೋ ಕುಸುಮಾಂಬೆ ಅವ್ರೆ, ನಾನು ಇನ್ನು ಏನು ಸ್ಟಾರ್ಟೇ ಮಾಡಿಲ್ಲ, ಆಗ್ಲೇ ಏನೋ ಮನೆ ಹಾಳ್ತಾನ ಅಂತ ಎಲ್ಲ ಮಾತಾಡ್ತಿದ್ರಲ್ಲ, ನಾನು ಇನ್ನು ಏನು ಸ್ಟಾರ್ಟೇ ಮಾಡಿಲ್ಲ, ಅದಕ್ಕಿಂತ ಮುಂಚೆ ಇಷ್ಟೊಂದ್ ಬಯೋದು ಸರಿನಾ ಅಂತ ಇಲ್ಲಿ ತಾಂಡವ್ ಕೇಳ್ತಿರ್ತಾರೆ. ಮುಚ್ಚೋ ಬಾಯಿ ಸಾಕು, ಯಾಕೋ ನೀನ್ ಇಲ್ಲಿ ಬಂದಿದ್ಯಾ ಅಂತ ಕುಸುಮ ಅವರು ತಾಂಡವ್ನ ಕೇಳ್ತಾರೆ. ಅಶೋ ಮದರ್ ಇಂಡಿಯಾ ನೀವೇ ಈ ತರ ಕೇಳ್ಬಿಟ್ರೆ ಹೇಗೆ,
ನನ್ ವೈಫ್ ಇದ್ದಾಳಲ್ಲ ಆ ಭಾಗ್ಯ, ಓ ಸಾರಿ ಸಾರಿ, ನನ್ ಎಕ್ಸ್ ವೈಫ್ ಇದ್ದಾಳಲ್ಲ ಭಾಗ್ಯ, ಅವಳ ತಂಗಿ ಮದ್ವೆ ಅಂತ ಅಂದ್ಮೇಲೆ ಭಾವ ಆಗಿ ನಾನು ಮದ್ವೆಗೆ ಬರ್ದೇ ಇರಕ್ಕಾಗುತ್ತಾ? ಭಾವನೆ ಮದ್ವೆಲಿಲ್ಲ ಅಂತ ಹೇಳಿದ್ರೆ ನಾದ್ನಿ ಮದ್ವೆ ಹೇಗ್ ನಡೆಯುತ್ತೆ? ಅದಕ್ಕೋಸ್ಕರ ನಾನ್ ಬಂದೆ ಅಂತ ತಾಂಡವ್ ಹೇಳ್ತಾರೆ. ನಿನ್ನನ್ ಯಾರೋ ಇನ್ವೈಟ್ ಮಾಡಿದ್ವಿ ಮದ್ವೆಗೆ, ಯಾರೋ ಬರಕ್ ಹೇಳಿದ್ದು ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಎಲ್ಲಿ ನೀವೆಲ್ಲ ಪಾಪ ಶ್ರೀಮಂತರು ಆ ದುಡ್ಡುಗೋಸ್ಕರ ಅವ್ರ ಹಿಂದೆ ಬಿದ್ದಿದ್ದೀರಾ ಅಂತಂದ್ರಲ್ಲಿ ನಾನು ಈ ಟೈಮಲ್ಲಿ ನಿಮ್ಗೆ ಏನಕ್ಕೆ ನೆನಪಾಗ್ತೀನಿ? ಯಾರಾದ್ರೂ ಸಂಬಂಧಿಕರನ್ನ ಕರೆದು ಮದ್ವೆಗ್ ಬನ್ನಿ ಅಂತ ಹೇಳ್ತಾರ, ಅವ್ರಾಗವ್ರೆ ಮದ್ವೆ ಯಾವತ್ತು ಅಂತ ತಿಳ್ಕೊಂಡು ಮದ್ವೆಗ್ ಬರ್ತಾರೆ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ. ನೋಡು ತಾಂಡವ್, ನೀನ್ ಏನ್ ಯೋಚನೆ ಮಾಡ್ಕೊಂಡ್ ಬಂದಿದ್ಯೋ ನಂಗಂತೂ ಗೊತ್ತಿಲ್ಲ. ನೀನೇನಾದ್ರೂ ಮದ್ವೆ ತಡಿಬೇಕು ಅಂತ ಬಂದಿದ್ರೆ ಅದನ್ನ ಮರ್ತ್ಬಿಡು ಅಂತ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ. ಐಶೋ ಮದರ್ ಇಂಡಿಯಾ, ನಾನ್ ಹೋಗ್ತೀನಿ, ನನ್ನನ್ನ ಬಿಟ್ಬಿಡಿ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ. ಏ ಬಾರೋ ಇಲ್ಲಿ, ಎಷ್ಟೋ ಧೈರ್ಯ, ನಾನಿದ್ದು ನನ್ ವಿರುದ್ಧವಾಗಿ ನೀನ್ ಹೋಗ್ಬೇಕು ಅಂತ ಹೇಳ್ತಿದ್ಯಾ, ಬಾರೋ ಅಂತ ಹೇಳಿ ಅಲ್ಲೇ ಇದ್ದ ಶೋರೂಮ್ಗೆ ತಾಂಡವ್ನ ಕರ್ಕೊಂಡ್ ಹೋಗಿ ಕೈಯಲ್ಲಿದ್ದ ಕೋಲಲ್ಲಿ ಚೆನ್ನಾಗಿ ಕುಸುಮ ಅವರು ತಾಂಡವ್ಗೆ ಹೊಡಿತಾರೆ. ಅಮ್ಮ ಬಿಡಮ್ಮ, ನಾನೇನ್ ಚಿಕ್ಕ ಮಗುನ, ನಂಗೆ ಯಾಕ ಮೈ ಹೊಡಿತಿದ್ಯಾ? ನೋಡು, ನಾನ್ ಸುಮ್ನೆ ಸಾಫ್ಟ್ ಆಗಿ ಮಾತಾಡ್ತಿದೀನಿ ಅಂತ ಅಡ್ವಾಂಟೇಜ್ ತಗೋಬೇಡ. ನಾನೇನಾದ್ರು ತಿರುಗ್ ಬಿದ್ರೆ ನನ್ಗೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಅಂತ ತಾಂಡವ್ ಹೇಳ್ತಾರೆ. ನೀನೆಂತ ಮನೆ ಹಾಳ ಅಂತ ನನಗ್ ಗೊತ್ತು, ನಿಂಗೇನೋ ನಾನು ಮರ್ಯಾದೆ ಕೊಡೋದು. ಮೊದ್ಲು ನೀನ್ ಯಾಕೆ ಬಂದಿದ್ಯಾ ಅದನ್ ಮೊದ್ಲು ಹೇಳು, ಅದನ್ ಬಿಟ್ಟು ಮರ್ಯಾದೆ ಕೊಡು ಅದು ಇದು ಅಂತ ನೀನ್ ಹೇಳಕ್ ಬರ್ಬೇಡ. ನೀನ್ ಏನಕ್ ಬಂದಿರ್ತೀಯಾ? ಮದ್ವೆ ಹಾಳ್ ಮಾಡ್ಬೇಕು ಅಂತಾನೆ ಬಂದಿದ್ಯಾ? ಯಾವ್ದೇ ಕಾರಣಕ್ಕೂ ನಾನು ಅದನ್ನ ಹಾಗತರ ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಹೌದಾ ಮದರ್ ಇಂಡಿಯಾ, ನನ್ನನ್ ತಡಿತೀರಾ? ನನ್ನನ್ನಂತೂ ನಿಮ್ಗೆ ತಡೆಯಕ್ಕಾಗಲ್ಲ ಬಿಡಿ, ಯಾಕೆಂದ್ರೆ ನಾನು ತಾಂಡವ್ ಸೂರ್ಯವಂಶಿ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ. ನೋಡು ರಾಜ, ಒಂದ್ ತಾಯಿಯಾಗಿ ನಾನು ನಿನ್ನ ಹತ್ರ ಕೇಳ್ಕೊತಿದ್ದೀನಿ, ನಾನು ನಿನ್ ತಾಯಿ, ನಾನ್ ಕೇಳ್ಕೊತಿದ್ದೀನಿ, ಹೇಳು, ಯಾವ್ದೇ ಕಾರಣಕ್ಕೂ ಈ ಮದ್ವೆಗೆ ತೊಂದ್ರೆ ಕೊಡ್ಬೇಡ ಕಣೋ. ಪಾಪ ಭಾಗ್ಯ ಕಷ್ಟಪಟ್ಟು ತಂಗಿ ಮದ್ವೆನ ಮಾಡ್ಬೇಕು ಅಂತ ತುಂಬಾ ಖುಷಿಯಿಂದ ಓಡಾಡ್ಕೊಂಡಿದ್ದಾಳೆ, ಅವಳ ಆಸೆಗೆಲ್ಲ ನೀನು ಕಲ್ಲಾಕ್ಬೇಡ ಅಂತ ಇಲ್ಲಿ ಕುಸುಮ ಅವರು ತಾಂಡವ್ನ ಬೇಡ್ಕೊತಿರ್ತಾರೆ. ಸೋಕೋಳ್ ನಿನ್ ಸೊಸೆ ಇದ್ದಾಳಲ್ಲ, ಅವಳ ಮೇಲಿರೋ ಪ್ರೀತಿ 1% ಆದ್ರೂ ನನ್ ಮೇಲಿದ್ರೆ ನಾನ್ ಯಾಕೆ ಬಂದು ಇವತ್ತು ಮದ್ವೆನ ನಿಲ್ಸ್ತಾ ಇದ್ದೆ? ದೊಡ್ಡದಾಗೇನೋ ನನ್ ಸೊಸೆ ನನ್ ಮಗಳು ತರ ಅಂತ ಹೋದ್ರಲ್ಲ, ಅವಳ ಜೊತೆನೇರಿ ಏನಾದ್ರೂ ಮಾಡ್ಕೊಳ್ಳಿ, ಒಟ್ನಲ್ಲಿ ನಾನ್ ಇವತ್ತು ಈ ಮದ್ವೆನ ನಿಲ್ಸ್ತೀನಿ, ನನ್ನನ್ನಂತೂ ಯಾರು ತಡೆಯಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಇನ್ನೇನೋ ಹೊರಗಡೆ ಹೋಗ್ಬೇಕು ಅಷ್ಟೊತ್ತಿಗೆ ಅಲ್ಲಿ ವೈಷ್ಣವ್ ಬಂದಿರ್ತಾರೆ. ವೈಷ್ಣವ್ ನೋಡಿ ಇಲ್ಲಿ ತಾಂಡವ್ಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.